ಜುಲೈ 26, 1999 ದೇಶವೇ ಹೆಮ್ಮೆ ಪಡುವಂಥ ಒಂದು ಐತಿಹಾಸಿಕ ದಿನ ಅಂದರೆ ತಪ್ಪಾಗಲ್ಲ. ನಾವು ಪ್ರತಿ ವರ್ಷ ಈ ಕಾರ್ಗಿಲ್ ವಿಜಯ್ ದಿವಸನ ಆಚರಿಸ್ಕೊಂಡು ಬಂದಾಗ ನಮಗೆ ನೆನಪು ಬರೋದು ಈ ಯೋಧರು ತೋರಿರುವಂಥ ಬಲಿಷ್ಠತೆ ಹಾಗೂ ದೇಶ ಪ್ರೇಮ. 527 ಸೈನಿಕರು ಹುತಾತ್ಮರಾಗಿ ನಮ್ಮ ಭಾರತಕ್ಕೆ ಮತ್ತೆ ಕಾರ್ಗಿಲ್ ಪರ್ವತ ಶ್ರೇಣಿಗಳನ್ನು ಹಿಂಪಡೆದಂಥ ದಿನ ಇದು. ಅಲ್ಲಿ ಕಾಣ್ತಾ ಇರೋದೇ .5140, ಇದು ದ್ರಾ ಸೆಕ್ಟ್ರಲ್ಲಿ ಬರುತ್ತೆ. ಜೂನ್ 20, 1999ರಲ್ಲಿ 18 ಗ್ರೆನೇಡಿಯರ್ಸ್ ಮತ್ತು 2 ನಾಗಾ ಬಟಾಲಿಯನ್ಸ್ಗಳಿಂದ ಈ ಪಾಯಿಂಟನ್ನು ಹಿಂಪಡೆಯಲಾಯಿತು. ಅದ್ರ ಪಕ್ಕದಲ್ಲೇ ಇರೋದೇ ಟೈಗರ್ ಹಿಲ್. ಟೈಗರ್ ಹಿಲ್ ಬಂದ್ಬಿಟ್ಟು 16,500 ಅಡಿ ಎತ್ತರದಲ್ಲಿರೋದು, ಅತಿಯಾದ ತಂಪಂತ ಶ್ರೇಣಿ ಅದು. ಅದನ್ನು ಕೂಡ ಜುಲೈ 4ರಲ್ಲಿ ಹಿಂಪಡೆಯಲಾಯಿತು. ಅದರ ಹಿಂದೆ ಇರೋದೇ .4875. ಈ ಪರ್ವತ ಶ್ರೇಣಿಯಿಂದ ನಮ್ಮ ಶತ್ರು ದೇಶದ ಪಡೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಾದ ಶ್ರೀನಗರ್ ಟು ಲೇ 1A ಮೇಲೆ ತನ್ನ ಸಂಪೂರ್ಣವಾಗಿ ವಶವನ್ನು ಪಡೆದುಕೊಳ್ಳಬಹುದಾಗಿತ್ತು. ಆದರೆ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅದನ್ನು ತುಂಬ ಚಾಣಾಕ್ಷತನದಿಂದ ಶತ್ರು ದೇಶದ ಪಡೆಯನ್ನು ಸೋಲಿಸಿ ಆ ಪಾಯಿಂಟನ್ನು ಮತ್ತೆ ನಮ್ಮದಾಗಿಸಿಕೊಂಡ್ರು. ಇವಾಗಿನವರೆಗೂ ಆ ಪಾಯಿಂಟನ್ನು ನಾವು ಬತ್ರಾ ಪಾಯಿಂಟ್ ಅಂತ ಕರಿತೀವಿ. ಇವತ್ತು ಜುಲೈ 26, ಆಪರೇಷನ್ ವಿಜಯ್ ಸಕ್ಸಸ್ಫುಲ್ ಆಗಿರುವಂಥ ಒಂದು ದಿನ. ಈ ಯುದ್ಧವು ಜುಲೈ 26, 1999ರಂದು ಯಶಸ್ವಿಯಾಗಿ ಪೂರ್ಣಗೊಂಡು ಆ ದಿನದಿಂದ ಈ ದಿನವರೆಗೂ ಪ್ರತಿ ವರ್ಷವೂ ನಾವು ನಮ್ಮ ದೇಶಕ್ಕಾಗಿ ಬಲಿದಾನ ಮಾಡಿರುವ ವೀರ ಯೋಧರ ನೆನಪಿನಲ್ಲಿ ಆಚರಿಸುತ್ತೇವೆ. ಹೆಮ್ಮೆಯಿಂದ ಹೇಳಿ, ನಾನೊಬ್ಬ ಭಾರತೀಯ. ಜೈ ಹಿಂದ್.